ಸಂಭ್ರಮ ಸೂತಕವಾಗಿ ಬದಲಾಗಿದೆ. ಸುರಿದಿದ್ದ ಆನಂದ ಬಾಷ್ಪ ನೋವಿನ ಕಣ್ಣೀರಾಗಿದೆ. 18 ವರ್ಷಗಳ ಬಳಿಕ ಕಪ್ ಗೆದ್ದ ಖುಷಿ 18 ಗಂಟೆಯೊಳಗೆ ನುಚ್ಚು ನೂರಾಗಿದೆ. ಕಪ್ ಮೆರವಣಿಗೆ ಸಾವಿನ ಮೆರವಣಿಗೆಯಾಗಿ ಬದಲಾಗಿದೆ. ಖುಷಿಯಲ್ಲಿ ತೇಲಾಡಬೇಕಾದ ಅಭಿಮಾನಿಗಳು ಅಂಧಾಭಿಮಾನಿಗಳಾಗಿ ದುರಂತಕ್ಕೆ ಕಾರಣವಾಗಿದ್ದಾರೆ. ಕಪ್ ಗೆದ್ದ ಖುಷಿಯಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಬಂದಿದ್ದ ಕೆಂಪು ಸಮುದ್ರದಲ್ಲಿ 11 ಜನರ ಉಸಿರು ನಿಂತಿದೆ. ಸಾಗರದಂತೆ ಸಾಗಿ ಬಂದ RCB ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗದ ಸರ್ಕಾರ ಇಡೀ ದೇಶದ ಮುಂದೆ ತಲೆ ತಗ್ಗಿಸಿದೆ. ಅಭಿಮಾನಿಗಳ ಹುಚ್ಚಾಟಕ್ಕೆ ಭದ್ರತೆಯೇ ಛಿದ್ರವಾಗಿದೆ. RCB ಕಪ್ ಗೆದ್ದ ಖುಷಿಯಲ್ಲಿ ನಡೆದಿದ್ದ ವಿಜಯೋತ್ಸವ ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ. RCB ಗೆದ್ದ ಜೋಶ್ನಲ್ಲಿ ಸಂಭ್ರಮಾಚರಣೆಗೆ ಬಂದಿದ್ದ 11 ಅಭಿಮಾನಿಗಳು ಇನ್ನೆಂದು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅಭಿಮಾನ ಅತಿರೇಕಕ್ಕೆ ಏರಿ ದುರಂತ ನಡೆದು ಹೋಗಿದೆ. ಸಂಭ್ರಮ ಮರೆಯಾಗಿದೆ. ಸೂತಕ ಆವರಿಸಿದೆ. RCB ಆಟಗಾರರಿಗಂತೂ ಯಾಕಾದರೂ ಕಪ್ ಗೆದ್ವಿ ಅನ್ನುವ ಕೊರಗು ಕಾಡುತ್ತಿದೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಆಗಿದ್ದೇನು? 11 ಮಂದಿ ಅಭಿಮಾನಿಗಳ ಸಾವಿಗೆ ಹೊಣೆಯಾರು? ಎಡವಟ್ಟಾಗಿದ್ದು ಎಲ್ಲಿ? ತೋರಿಸ್ತೀವಿ ನೋಡಿ. ಅಭಿಮಾನ ಇರಬೇಕು, ಆದರೆ ಅದು ಅತಿರೇಕಕ್ಕೆ ಹೋಗಬಾರದು. ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ RCB ವಿಜಯೋತ್ಸವ ಸಾಕ್ಷಿಯಾಗಿದೆ. ಸಂಭ್ರಮಾಚರಣೆ ದುರಂತಕ್ಕೆ ಸಾಕ್ಷಿಯಾಗಿದೆ. ಹಾಗಾದ್ರೆ ಏನಾಯ್ತು? ಇದಕ್ಕೆ ಕಾರಣವಾಗಿದ್ದು ಯಾರು ಅಂತ ಕೇಳಿದ್ರೆ ಉತ್ತರ ಹುಡುಕೋದು ಕಷ್ಟ. ಆದರೆ ಕೆಲವೊಂದು ಕಾರಣಗಳು ನಮ್ಮ ಕಣ್ಣ ಮುಂದೆ ಖಂಡಿತವಾಗಿಯೂ ಬರುತ್ತೆ. ಯಾರದ್ದೋ ಪ್ರಚಾರದ ಗೀಳು ಮುಗ್ಧ ಅಭಿಮಾನಿಗಳನ್ನ ಬಲಿ ತೆಗೆದುಕೊಂಡು ಬಿಡ್ತಾ ಅನ್ನುವ ಅನುಮಾನ ಕಾಡುತ್ತೆ. ನಿಮಗೆಲ್ಲ ಗೊತ್ತಿರುವಂತೆ RCB ಗೆದ್ದ ಖುಷಿಯಲ್ಲಿ ಬುಧವಾರ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ ಅಂತ RCB ಮೊದಲೇ ಘೋಷಣೆ ಮಾಡಿತ್ತು. ಇಂಥದ್ದೊಂದು ಘೋಷಣೆಯಾಗುತ್ತಿದ್ದಂತೆ RCB ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗುತ್ತೆ. 18 ವರ್ಷದ ನಂತರ ಕಪ್ ಗೆದ್ದಿದ್ದೇವೆ, ಈ ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳಬೇಕು ಅಂತ ಕರ್ನಾಟಕದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ಅಭಿಮಾನಿಗಳ ಸಾಗರವೇ ಹರಿದು ಬರುತ್ತೆ. ಸ್ನೇಹಿತರೆ, ಒಂದು ವಿಚಾರ ಇಲ್ಲಿ ನಿಮಗೆ ಗೊತ್ತಿರಬೇಕು. RCB ಮ್ಯಾನೇಜ್ಮೆಂಟ್ ಓಪನ್ ಬಸ್ನಲ್ಲಿ ಪೆರೇಡ್ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡೋದಿಲ್ಲ. ಅಂದ್ರೆ ಆಗ್ಲೇ ಏನಾಗಬಹುದು ಅನ್ನುವ ಅಂದಾಜಿತ್ತು ಅಂತ ಅರ್ಥ. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಅಧಿಕಾರಿಗಳಿಗೆ ಮೊದಲೇ ಗೊತ್ತಿತ್ತು. ಹೀಗಾಗಿ ಅಪಾಯದ ಮುನ್ಸೂಚನೆ ಅರಿತ ಅಧಿಕಾರಿಗಳು ಸರ್ಕಾರದ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರೆ. ಓಪನ್ ಪರೇಡ್ಗೆ ಪರ್ಮಿಷನ್ ಸಿಗೋದಿಲ್ಲ. ಆದರೆ ಸರ್ಕಾರ ಇಲ್ಲಿ ಮತ್ತೊಂದು ಆಂಗಲ್ನಲ್ಲಿ ಯೋಚನೆ ಮಾಡುತ್ತೆ. ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತೆ. ಅಪಾಯ ಆಗಬಹುದು, ಜನರನ್ನ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗುತ್ತೆ. ಫಸ್ಟ್ ಆಫ್ ಆಲ್ RCB ತಂಡವನ್ನ ಅಭಿನಂದಿಸಲು, ಸನ್ಮಾನಿಸಲು ಅದೇನೋ ರಾಜ್ಯವನ್ನ ಪ್ರತಿನಿಧಿಸುವ ತಂಡವಲ್ಲ. ಸಾವಿರಾರು ಕೋಟಿ ವ್ಯವಹಾರ ನಡೆಸುವ ಫ್ರಾಂಚೈಸಿ. ಸನ್ಮಾನಿಸಲೇಬೇಕು ಅಂತ ಇದ್ದಿದ್ರೆ ಒಂದೆರಡು ದಿನ ಬಿಟ್ಟು ಕಾರ್ಯಕ್ರಮ ಆಯೋಜಿಸಬಹುದಿತ್ತು. ಆದರೆ ರಾಜ್ಯ ಸರ್ಕಾರ RCB ಅಭಿಮಾನಿಗಳ ಅಭಿಮಾನವನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲು ಅತ್ಯುತ್ಸಾಹದಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, ಸೂಕ್ತ ಬಂದೋಬಸ್ತ್ ಮಾಡಲು ಪೊಲೀಸ್ ಇಲಾಖೆಗೆ ಸಮಯವೇ ನೀಡದೆ ಕಾರ್ಯಕ್ರಮ ನಡೆಸಿತು ಅನ್ನುವ ಆರೋಪ ಇದೆ. ಇಲ್ಲೇ ಮೊದಲ ಎಡವಟ್ಟಾಗಿದ್ದು. ಕಾರ್ಯಕ್ರಮ ಆಯೋಜನೆ ಮಾಡದೆ ನೇರವಾಗಿ ಪರೇಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಿದ್ರೆ ಜನ ರಸ್ತೆಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದ್ರು, ಒಂದೇ ಕಡೆ ಗುಂಪು ಸೇರ್ತಾ ಇರಲಿಲ್ಲ. ಹಾಗಂತ ರಾಜ್ಯ ಸರ್ಕಾರದ್ದೇ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ 11 ಜನರ ಪ್ರಾಣಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರೂ ಕೂಡ ಹೊಣೆ ಹೊತ್ಕೊಳ್ಬೇಕು. 24 ಗಂಟೆಯೊಳಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ಅಗತ್ಯ ಇರಲಿಲ್ಲ. ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನ ನೋಡಿಕೊಂಡು ಮುಂದೆ ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆದರೆ RCB ಕೂಡ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸ್ವಲ್ಪ ದಿನ ಲೇಟ್ ಮಾಡಿದ್ರೆ ಎಲ್ಲಿ ಕ್ರೇಜ್ ಕಮ್ಮಿ ಆಗುತ್ತೋ, ವಿದೇಶಿ ಆಟಗಾರರು ಇರೋದಿಲ್ವೋ ಅನ್ನುವ ತರಾತುರಿಯಲ್ಲಿ ಫೈನಲ್ ನಡೆದ ಮರುದಿನವೇ ವಿಜಯೋತ್ಸವ ಹಮ್ಮಿಕೊಳ್ಳಲಾಗುತ್ತೆ. 4-5 ದಿನ ಗ್ಯಾಪ್ ಬಿಟ್ಟು ಮಾಡಿದ್ರೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಬಹುದಿತ್ತು. ಕ್ರೇಜ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು, ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಆದರೆ ಯಾರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾದ ಅಗತ್ಯ ಇದೆ. ಸರ್ಕಾರ, RCB ಮ್ಯಾನೇಜ್ಮೆಂಟ್ ಹಾಗೂ ಕ್ರಿಕೆಟ್ ಅಸೋಸಿಯೇಷನ್ ಈ ಮೂವರ ನಡುವೆ ಕೂಡ ಯಾವುದೇ ಸಮನ್ವಯ ಇರಲೇ ಇಲ್ಲ. ಸಮನ್ವಯ ಇರೋದಕ್ಕೆ ಸಮಯ ಕೂಡ ಇರಲಿಲ್ಲ ಅನ್ನೋದು ಇಂಪಾರ್ಟೆಂಟ್. ಯಾರು ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ.
ಇನ್ನು ಎರಡನೇ ಕಾರಣ ಫ್ರೀ ಟಿಕೆಟ್ ನೀಡಿದ್ದು ಕಾಲ್ತುಳಿತ ಸಂಭವಿಸೋದಕ್ಕೆ ದೊಡ್ಡ ಕಾರಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚಿನ್ನಸ್ವಾಮಿ ಮೈದಾನದ ಕೆಪಾಸಿಟಿ ಇರೋದು ಕೇವಲ 35,000 ಮಾತ್ರ. ಅದಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಆದರೆ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂನತ್ತ ನುಗ್ಗಿ ಬಂದಿದ್ರು. ಒಂದು ವೇಳೆ ಟಿಕೆಟ್ ಇದ್ದಿದ್ದರೆ ಇಷ್ಟು ಜನ ಬರ್ತಾ ಇರಲಿಲ್ಲ. ಟಿಕೆಟ್ ಇದ್ದಿದ್ದರೆ ಯಾರು ಯಾವ ಗೇಟ್ನಲ್ಲಿ ಒಳ ಹೋಗಬೇಕು ಅನ್ನೋದನ್ನು ಮೊದಲೇ ಬರೆದಿರ್ತಾರೆ. ಆದರೆ ಇಲ್ಲಿ ಫ್ರೀ ಆಗಿರೋದ್ರಿಂದ ಎಲ್ಲರೂ ಚಿನ್ನಸ್ವಾಮಿ ಮೈದಾನದ ಎಂಟ್ರಿ ಗೇಟ್ಗಳಲ್ಲೇ ಒಳನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ವೇಳೆ ಒಳಗೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ರೂ ಅಟ್ಲೀಸ್ಟ್ ಬಸ್ಸನ್ನಾದರೂ ನೋಡೋಣ ಅನ್ನುವ ಹಂಬಲ ಅಭಿಮಾನಿಗಳಲ್ಲಿ ಇತ್ತು ಅನಿಸುತ್ತೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಒಟ್ಟು 18ಕ್ಕೂ ಹೆಚ್ಚು ಗೇಟ್ಗಳಿವೆ. ಆದರೆ ಕೇವಲ 4-5 ಗೇಟ್ಗಳಲ್ಲೇ ಜನ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲೇ ಎಡವಟ್ಟಾಗಿದ್ದು. ಒಮ್ಮಿಂದೊಮ್ಮೆಲೆ ಜನ ನುಗ್ಗಿ ಬಂದರೆ ಏನು ಮಾಡೋದಕ್ಕಾಗುತ್ತೆ ಹೇಳಿ. ಅಲ್ಲಿನ ಸೆಕ್ಯೂರಿಟಿಗಳಿಗೆ ಏನೇನು ಮಾಡೋದಕ್ಕೆ ಆಗಲಿಲ್ಲ. ಔಟ್ ಆಫ್ ಕಂಟ್ರೋಲ್ ಆಗಿತ್ತು. ನೋಡುತ್ತಿದ್ದಂತೆ ಜನ ಒಬ್ಬರ ಮೇಲೆ ಒಬ್ಬರು ಬೀಳೋದಕ್ಕೆ ಶುರು ಮಾಡ್ತಾರೆ. ಏನೋ ಮಿಸ್ ಆಗಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಜನ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿವರೆಗೆ ಅಂದರೆ ಪ್ರಾಣದಾಸಿಗಾಗಿ ಕೆಳಗಡೆ ಬಿದ್ದವರನ್ನ ತುಳಿದುಕೊಂಡೇ ಓಡಿ ಹೋದ್ರು. ಅಷ್ಟರಲ್ಲಿ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕಿದ್ದವರು ಪ್ರಾಣವನ್ನೇ ಬಿಟ್ರು. ಇಲ್ಲಿ ರಾಜ್ಯ ಸರ್ಕಾರ ಈ ದುರಂತಕ್ಕೆ ಎಷ್ಟು ಕಾರಣವೋ RCB ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಕಾರಣ. ವಿಜಯೋತ್ಸವ ನಡೆಸಬೇಕು ಅಂತ ಮೊದಲೇ ತೀರ್ಮಾನ ಮಾಡಿದ್ರೆ ಟಿಕೆಟ್ ಪಾಸ್ ಬಗ್ಗೆ ಮಾಹಿತಿ ನೀಡಬೇಕಿತ್ತು. ಆದರೆ ಮಧ್ಯಾಹ್ನ 3 ಗಂಟೆ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಯಿತು. ವೆಬ್ಸೈಟ್ನಲ್ಲಿ ಫ್ರೀ ಟಿಕೆಟ್ ಬುಕ್ ಮಾಡಿಕೊಳ್ಳಲು ಸೂಚಿಸಲಾಯಿತು. ಆದರೆ ಅದಕ್ಕೂ ಮುನ್ನ ಫ್ರೀ ಎಂಟ್ರಿ ಅನ್ನುವ ಸುದ್ದಿ ಹರಡಿತ್ತು. ಇದರಿಂದ ಅಭಿಮಾನಿಗಳು ನಾ ಮುಂದು ತಾ ಮುಂದು ಅಂತ ಚಿನ್ನಸ್ವಾಮಿ ಕಡೆಗೆ ನುಗ್ಗಿದ್ರು. ಅದರಲ್ಲೂ ಫ್ರೀ ಅಂದ ಮೇಲೆ ನಮ್ಮ ಜನ ಬಿಡೋದೇ ಇಲ್ಲ. ಅದರಲ್ಲೂ ಚಿನ್ನಸ್ವಾಮಿಯ ಕೆಪಾಸಿಟಿ ತುಂಬ ಕಡಿಮೆ ಇದೆ. ಅದನ್ನಾದರೂ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಬೇಕಿತ್ತು. ಈ ಹಿಂದೆ ಕೋಲ್ಕತ್ತಾ ಗೆದ್ದಾಗಲೂ ವಿಕ್ಟರಿ ಪರೇಡ್ ಮಾಡಿದ್ರು. ಆದರೆ ಅವರು ತರಾತುರಿಯಲ್ಲಿ ಮಾಡಿರಲಿಲ್ಲ. 1-2 ದಿನ ಬಿಟ್ಟು ಮಾಡಿದ್ರು. ಇಲ್ಲಿ ತರಾತುರಿಯಲ್ಲಿ ಮಾಡಿದ್ದೇ ದುರಂತಕ್ಕೆ ಕಾರಣವಾಗಿದೆ. ಹೀಗೆ ಈ ದುರಂತಕ್ಕೆ ಕಾರಣ ಏನು ಅಂತ ಕೇಳಿದರೆ ಲಿಸ್ಟ್ ತುಂಬಾನೇ ದೊಡ್ಡದಿದೆ. ಇಲ್ಲಿ ಸರ್ಕಾರ ಹಾಗೂ RCB ಮ್ಯಾನೇಜ್ಮೆಂಟ್ ಎಷ್ಟು ಹೊಣೆ ಹೊತ್ಕೊಳ್ಳಬೇಕೋ ಅಷ್ಟೇ ಅಭಿಮಾನಿಗಳು ಕೂಡ ಹೊತ್ಕೊಳ್ಬೇಕು. ಅಭಿಮಾನ ಅಂಧಾಭಿಮಾನ ಆಗಬಾರ್ದು. ಕೆಲವರಿಗಂತೂ ಈ ಸ್ಟೇಟಸ್ ಹಾಕುವ ಹುಚ್ಚು. ಎಲ್ಲರೂ ಹೋಗಿದ್ದಾರೆ, ನಾನು ಕೂಡ ಹೋಗಬೇಕು, ಅಲ್ಲಿ ಹೋಗಿ ಒಂದು ಸ್ಟೇಟಸ್ ಹಾಕಬೇಕು, ನನ್ನ ಕಾಂಟ್ಯಾಕ್ಟ್ನಲ್ಲಿ ಇರುವವರೆಲ್ಲ ಅದನ್ನು ನೋಡಬೇಕು, ಆಗಲೇ ಅವರಿಗೆ ಏನೋ ಒಂದು ಸಾಧನೆ ಮಾಡಿದ ಖುಷಿ. ಈ ಖುಷಿಗಾಗಿ 11 ಅಮಾಯಕರು ಬಲಿಯಾಗಿದ್ದಾರೆ. ಸಂಭ್ರಮಾಚರಣೆ ಎಲ್ಲೂ ಕೂಡ ಮಾಡಬಹುದು. ಜೀವ ಇದ್ದರೆ ಇನ್ನೊಮ್ಮೆ RCB ಗೆದ್ದಾಗ ಸಂಭ್ರಮಿಸಬಹುದು. ಜೀವವೇ ಇಲ್ಲ ಅಂದರೆ ಏನು ಮಾಡೋದಕ್ಕೆ ಆಗುತ್ತೆ ಹೇಳಿ. ಕ್ರೇಜ್ ಇರಬೇಕು. ಆದರೆ ಇಷ್ಟರ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಕ್ರೇಜ್ ಇರಬಾರ್ದು. ಈಗ ಅಷ್ಟು ಕಷ್ಟಪಟ್ಟು ಗೆದ್ದ ಆಟಗಾರರಿಗೆ ಕೂಡ ಹೇಗಾಗಬೇಡ ಹೇಳಿ. ಯಾಕಾದರೂ ಕಪ್ ಗೆದ್ವಾ ಅಂತ ಅನ್ಸದೇ ಇರುತ್ತಾ ಹೇಳಿ. ಈ ಘೋರ ದುರಂತದಲ್ಲಿ ಈವರೆಗೂ 11 ಮಂದಿ ಬಲಿಯಾಗಿದ್ದರೆ 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮೃತ ಕುಟುಂಬಗಳಿಗೆ ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಗಾಯಾಳುಗಳ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಭರಿಸೋದಾಗಿ ಹೇಳಿದೆ. ಅಲ್ಲದೆ RCB ಫ್ರಾಂಚೈಸಿ ಹಾಗೂ KSCA ಕೂಡ ಮೃತರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ನೀಡೋದಾಗಿ ಭರವಸೆ ನೀಡಿದೆ. ಇನ್ನು ನಮ್ಮಲ್ಲೂ ಕೂಡ ಯಾರಿಗೆ ಗೌರವ ಕೊಡಬೇಕೋ ಅವ್ರಿಗೆ ಕೊಡೋದಿಲ್ಲ, ಯಾರನ್ನ ಆರಾಧಿಸಬೇಕೋ ಅವರನ್ನ ಆರಾಧಿಸೋದಿಲ್ಲ. ಅನ್ನ ನೀಡುವ ರೈತನ ಬಗ್ಗೆ ನಮಗೆ ಕ್ರೇಜ್ ಇಲ್ಲ, ದೇಶ ಕಾಯುವ ಯೋಧರ ಬಗ್ಗೆ ಕೂಡ ನಮಗೆ ಕ್ರೇಜ್ ಇಲ್ಲ, ಜನ್ಮ ಕೊಟ್ಟ ತಂದೆ ತಾಯಿಯ ಬಗ್ಗೆ ಕೂಡ ಗೌರವ ಇಲ್ಲ. ಎಂಟರ್ಟೈನ್ಮೆಂಟ್ ಕೊಡುವ ಸೆಲೆಬ್ರಿಟಿಗಳು ಅಂದರೆ ಹುಚ್ಚು. ಈ ಹುಚ್ಚುತನವೇ ಇವತ್ತು ದುರಂತಕ್ಕೆ ಕಾರಣವಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಆಗಿದ್ದು ಆಗಿ ಹೋಗಿದೆ. ಇನ್ನಾದರೂ ಈ ಹುಚ್ಚು ಅಭಿಮಾನ ಕಡಿಮೆಯಾಗಬೇಕು. ಹೋದ ಜೀವಗಳನ್ನು ವಾಪಸ್ ತರೋದಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಇಂತಹ ಅನಾಹುತಗಳಾಗದಂತೆ ನೋಡ್ಕೊಳ್ಬೇಕು. ನಿಮ್ಮ ಪ್ರಕಾರ ಈ ದುರಂತಕ್ಕೆ ಕಾರಣ ಏನು? ಕಮೆಂಟ್ ಮಾಡಿ.